ಗುಬ್ಬಿ ಕಂಪ್ನಿಗೆ ನಾಟಕ ಸೀನ್ಸ್ ನಮ್ಮ ತಂದೆಯವರು ನಮ್ಮ ತಾತ ಆಗ್ತಾ ಇದ್ರು. ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ ಹೆಸರು ಗುಬ್ಬಿ ರಾಮಾಚಾರ್ರು ಅಂತ. ಸಣ್ಣ ಹುಡುಗ, ನನ್ಗೆ ಅವಾಗ ಗೊತ್ತಿರಲಿಲ್ಲ ಅಷ್ಟು. ನಮ್ಮ ಅಣ್ಣವರು ನೋಡೋ ಅಂದ್ರೂ ನಮ್ಗೆ ಅಷ್ಟು ಅನುಭವ ಇರಲಿಲ್ಲ ಆ ಟೈಮ್ನಲ್ಲಿ. ನಮ್ಮ ತಂದೆಯರ ಕಡೆಯಿಂದಲೂ ನಾವು ಒಂದು ಇದಾದು ಅಂತ ತಿಳ್ಕೊಳ್ಳಿ. ಕಿರೀಟ ಹಾಕೋದು, ಸೀನ್ಸ್ ಹಾಕೋದು, ಅವಾಗೆಲ್ಲ ನಮ್ಗೆ ನರಸಿಂಹರಾಜ ಯಾರು, ಬಾಲಕೃಷ್ಣ ಯಾರು, ನಮ್ಮ ಎಂ ವಿ ರಾಜಮ್ಮನವ್ರು ಯಾರು. ಎಂ ವಿ ರಾಜಮ್ಮನವರು ನಮ್ಗೆ ಹತ್ರದವ್ರು, ನಮ್ಮ ಸಂಬಂಧಿಕರೇ. ಒಂದೊಂದ್ಸರಿ ಸಿನಿಮಾನ 5-5 ಸರಿ 10 ಸರಿ ನೋಡ್ತಾ ಇದ್ದ ನಾವು ಸಿನಿಮಾ. ಒಂದು ತುಮಕೂರಲ್ಲಿ ವಿನೋದ ಟಾಕೀಸ್ ಅಂತ ಒಂದು ಇತ್ತು, ಅಲ್ಲಿ ಒಂದು ಸಿನಿಮಾ ನಡೀತಾ ಇತ್ತು. ಬಟ್ ಅಣ್ಣವ್ರು ನಮ್ಮ ತಾತವ್ರು ಭೇಟಿ ಆದ ಅವರು ಅಣ್ಣವ್ರಿಗೆ ಸೀನ್ಸ್ ಎಲ್ಲ ಹಾಕ್ಬಿಡ್ತಿದ್ರಂತೆ, ಮೇಕಪ್ ಎಲ್ಲ ಮಾಡ್ತಿದ್ರಂತೆ. ನಮ್ಮ ತಂದೆಯವ್ರು ಎತ್ಕೊಡೋದು ಎಲ್ಲ ಇದ್ ಮಾಡೋರು ಮಾಡ್ತಾ ಇದ್ರಂತೆ. ರಾಜಮ್ಮನವ್ರು ಏನ್ ಮಾಡಿದ್ರು, ಒಂದ್ಸರಿ ಮೆಡ್ರಾಸಿಗೆ ಕರ್ಕೊಂಡು ಹೋಗಿದ್ರು, ಒಂದ್ 2-3 ಸರಿ. ಎಂ ವಿ ರಾಜಮ್ಮನವರು ಅಲ್ಲಿ ಕರ್ಕೊಂಡೋಗಿ ಮೆಡ್ರಾಸಿಗೆ ಕರ್ಕೊಂಡು ಹೋಗಿದಾಗ ಎಲ್ಲ ತೋರ್ಸಿದ್ರು ನನಗೆ. ಅವಲೇ ನಾನು ಅಣ್ಣವ್ರ ಮನೆಯಲ್ಲ ಅದೆಲ್ಲ ನೋಡ್ದಿದ್ದೆ ಅವಾಗೆಲ್ಲ. ಆ ಹಣ್ಣಿನ ಅಂಗಡಿನ ಇಟ್ಕೊಂಡಿರೋ ಟೈಮಲ್ಲಿ ಅಮ್ಮ ಒಂದೊಂದು ಟೈಮ್ ಬರೋರು, ಪಾರ್ವತಮ್ಮವರು. ಆ ಪಾರ್ವತಮ್ಮವರು ಅಮ್ಮ ಬಂದಾಗ ಏನ್ ಮಾಡಿದ್ರು, ಅಲ್ಲಿ ನಮ್ಮ ಡ್ರೈವರ್ ಕೈಲಿ ಹೇಳಿ ಕಳ್ಸೋರು ಅವಾಗ. ಆಮೇಲೆ ಕೆಲವು ಟೈಮ್ ನಾನು ಅದನ್ನು ಹಣ್ಣನ್ನು ನಾನು ತಗೊಂಡೋಗಿ ಅಪ್ಪಾಜಿ ಇವರೊಳಗೆ ನಾನು ಕೊಡ್ತಾ ಇದ್ದೆ. ನಮ್ಮ ಅಪ್ಪು ಸಾರು ಕಾಸು ಕೊಟ್ಬಿಡ್ತಾ ಇದ್ರು. ಅವಾಗ ಅಣ್ಣವ್ರು ಏನ್ ಮಾಡ್ರು, ಬರೋರು ಆ ಗಣಪತಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು, ಏನ್ರಪ್ಪ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ, ಓಹೋ ನೀವ್ ಯಾವೂರಿಂದ ಬಂದ್ರಿ, ಯಾರಾದ್ರೂ ಕ್ಯಾಮ್ರಾದಾಗ ಕರ್ಕೊಂಬರಕ್ಕಿಲ್ವರಾ ಅಂತ ಹಿಂಗೆ ಹೇಳ್ತಾ ಇದ್ರು. ನಾನು ಅವರು ಹಿಂಗೆ ಇದನ್ನ ಹಿಡ್ಕೊಂಡ್ರೆ ಅವ್ರ ಮುಖನೇ ನೋಡ್ಬೇಕು ನಾನು. ನನ್ನ ತಂದೆಯವರು ತುಮಕೂರು ಹತ್ರ ಅಂತಸ್ನಳ್ಳಿ ಅಂತ ಒಂದು ಊರಿತ್ತು. ತುಮಕೂರು ಜಿಲ್ಲೆಯೊಳಗೆ ಅಂತಸ್ನಳ್ಳಿ ಅಂತ ಇತ್ತು. ಅಲ್ಲಿ ನಮ್ದು ನಾಟಕ ಸೀನ್ಸ್ ಇತ್ತು. ಗುಬ್ಬಿ ಕಂಪ್ನಿಗೆ ನಾಟಕ ಸೀನ್ಸ್ ನಮ್ಮ ತಂದೆಯವರು ನಮ್ಮ ತಾತ ಆಗ್ತಾ ಇದ್ರು. ನಮ್ಮ ಚಿಕ್ಕಪ್ಪ ಅಂದ್ರೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಯಾರು ಅಲ್ಲ, ನಮ್ದು ಸೀನ್ಸ್ ಇತ್ತು. ನಾಟಕ ಸೀನ್ಸ್ ಅದೇ ಬಣ್ಣ ಬಳಿಯೋದು, ಪಾಟ್ಗೆ ಹಾಕೋದು, ಪರ್ದೆ ಎಳೆಯೋದು ಎಲ್ಲ ನಮ್ಮವೇ ಸೀನ್ ಇತ್ತು. ನಮ್ ತಾತನು, ನಮ್ ತಂದೆ ಹೆಸರು ಗುಬ್ಬಿ ರಾಮಾಚಾರ್ರು ಅಂತ. ನಮ್ ತಂದೆ ಹೆಸರು ಗುಬ್ಬಿ ರಾಮಾಚಾರ್ರು ಅಂದ್ರೆ ಅಲ್ಲಿ ಇದೈತೆ. ಆಮೇಲೆ ನಮ್ ತಾತ ಅವಾಗೆಲ್ಲ ಏನು ಪೇಪರು ಅದು ಇವೆಲ್ಲ ಏನು ಇರ್ತಿರ್ಲಿಲ್ಲ ಅವಾಗೆಲ್ಲ. ಅವಾಗ ನಾನು ಸಣ್ಣ ಹುಡುಗ, ಅವತ್ತಿನ ಹೋದಾಗ ನಾನು ಸಣ್ಣ ಹುಡುಗ, ನನ್ಗೆ ಅವಾಗ ಗೊತ್ತಿರಲಿಲ್ಲ ಅಷ್ಟು. ನಮ್ಮ ಅಣ್ಣವರು ನೋಡೋ ಅಂದ್ರೂ ನಮ್ಗೆ ಅಷ್ಟು ಅನುಭವ ಇರಲಿಲ್ಲ ಆ ಟೈಮ್ನಲ್ಲಿ. ನಮ್ಮ ತಂದೆಯರ ಕಡೆಯಿಂದಲೂ ನಾವು ಒಂದು ಇದಾದು ಅಂತ ತಿಳ್ಕೊಳ್ಳಿ. ಅಲ್ಲಿಂದಲೇ ನಿಮ್ಗೆ ಸ್ವಲ್ಪ ಎಲ್ಲೋ ಗಾಳಿ ಬಡಿತು ಅಂತ ತಿಳ್ಕೊಳ್ತಾರೆ ನಮ್ಮ ತಂದೆಯರ ಕಡೆಯಿಂದ. ಆಮೇಲೆ ನಮ್ಮ ತಂದೆಯರು ಏನ್ ಮಾಡೋರು, ಅಲ್ಲಿ ಗುಬ್ಬಿ ಕಂಪ್ನಿ ಹತ್ರ ಕರ್ಕೊಂಡು ಹೋಗೋರು. ಅದು ಇವ್ರಿಗೆಲ್ಲ ಬಣ್ಣ ಹಾಕೋದು, ಈ ಕಿರೀಟ ಹಾಕೋದು, ಸೀನ್ಸ್ ಹಾಕೋದು. ಅವಾಗೆಲ್ಲ ನಮ್ಗೆ ನರಸಿಂಹರಾಜ ಯಾರು, ಬಾಲಕೃಷ್ಣ ಯಾರು, ನಮ್ಮ ಎಂ ವಿ ರಾಜಮ್ಮನವ್ರು ಯಾರು. ಎಂ ವಿ ರಾಜಮ್ಮನವರು ನಮ್ಗೆ ಹತ್ರದವ್ರು, ನಮ್ಮ ಸಂಬಂಧಿಕರೇ. ರಾಜಮ್ಮನವ್ರು ನಮ್ಮ ಸಂಬಂಧಿಕರೇ. ಅವರು ಇವರೆಲ್ಲ ಬರೋ ನಮ್ಗೆ ಯಾರು ಅಂತ ಏನು ಗೊತ್ತಿರ್ತಿರ್ಲಿಲ್ಲ ಅವಾಗೆಲ್ಲ. ನಮ್ಮ ತಂದೆಯರು ಹೋಗೋದು ನಾವು ಹಿಂಗ್ ನಿಂತ್ಕೊಂಡು ನೋಡೋದು, ಅವ್ರು ನಮ್ಮ ತಂದೆಯವರು ಅದನ್ನ ಎತ್ಕೊಡೋದು ಎಲ್ಲ ಮಾಡ್ತಾ ಇದ್ರು ಅವಾಗೆಲ್ಲ. ಅವ ನಮ್ಮ ತಾತನೂ ಇದ್ರು, ನಮ್ಮ ಚಿಕ್ಕಪ್ಪ ಇದ್ರು, ಇವರೆಲ್ಲ ಮಾಡ್ತಾ ಇದ್ರು ಅವರೆಲ್ಲ. ನಮ್ದೇ ಒಂದು ಸೀನ್ಸ್ ಕಂಪ್ನಿ ಇತ್ತು, ಆ ಸೀನ್ಸ್ ಎಲ್ಲ ಆಗ್ತಾ ಇದ್ರು. ನಮ್ಗೆ ಅಷ್ಟು ಅನುಭವ ಇರಲಿಲ್ಲ ಆ ಟೈಮ್, ತುಂಬಾ ಚಿಕ್ಕ ಹುಡುಗ ನಾನು. ಅಲ್ಲಿಂದ ನಾನು ಅಣ್ಣವ್ರಿಗೆ ಅಲ್ಲಿಂದ ಅಷ್ಟೇ ಇದ್ದೆ. ಯಾವಾಗ ನಾನು ಯಶವಂತಪುರಕ್ಕೆ ಬಂದ್ಮೇಲೆ ನಾನು ಅಣ್ಣವ್ರು ಅಂತ ನನ್ಗೆ ಗೊತ್ತಾಗಿತ್ತು. ಯಶವಂತಪುರಕ್ಕೆ ಬಂದು ನಿಮ್ದೊಂದು ವ್ಯಾಪಾರ ಅಂತ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ರಾಜ್ಕುಮಾರ್ ಪಿಕ್ಚರ್ ನೋಡ್ತಾ ಇದ್ದೆ, ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೆ. ಬಟ್ ನನ್ಗೆ ಅಷ್ಟೊಂದು ಬಾಂಧವ್ಯ ಇರ್ತಿರ್ಲಿಲ್ಲ. ಅಣ್ಣವ್ರ ಪಿಕ್ಚರ್, ಒಳ್ಳೆ ಪಿಕ್ಚರ್ ಎಲ್ಲ ನೋಡಿದ್ದೀನಿ, ಹಳೆ ಪಿಕ್ಚರ್ಗಳು. ಅವತ್ತಿನ ಕಾಲಕ್ಕೆ ಅಣ್ಣವ್ರ ಸಿನಿಮಾಗಳೇ, ಅಣ್ಣವ್ರ ಪಿಕ್ಚರ್ ಭಾರಿ ನೋಡಿದ್ದೇನೆ ಪಿಕ್ಚರ್ ನಾನು. ಒಂದೊಂದ್ಸರಿ ಸಿನಿಮಾನ 5-5 ಸರಿ 10 ಸರಿ ನೋಡ್ತಾ ಇದ್ದೆ ನಾವು ಸಿನಿಮಾ. ಒಂದು ತುಮಕೂರಲ್ಲಿ ವಿನೋದ ಟಾಕೀಸ್ ಅಂತ ಒಂದು ಪಿಕ್ಚರ್ ನಡೀತು. ವಿನೋದ ಟಾಕೀಸ್ ಅಂತ ಒಂದು ಇತ್ತು, ಅಲ್ಲಿ ಒಂದು ಸಿನಿಮಾ ನಡೀತಾ ಇತ್ತು. ಆ ಸಿನಿಮಾ ನಡೀಬೋ ಟೈಮಲ್ಲಿ ನಾನು ₹2 ತಗೊಂಡು ಇಲ್ಲಿ ಇಟ್ಕೊಂಡು ಹೋಗಿ ಆ ಸಿನಿಮಾ ನೋಡಿದ್ದೀನಿ ನಮ್ಮ ಅಪ್ಪನ ಕೈ. ಅದ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ನೋಡ್ದ ಅಣ್ಣವ್ರು ಅನ್ನೋದು ಒಂದಿದು ಅಷ್ಟೇನೆ. ನಮ್ಗೆ ಅಷ್ಟು ಮನಸ್ಸಿಗೆ ಇದಕ್ಕೆ ನನ್ಗೆ ಅಷ್ಟು ಬಾಂಧವ್ಯ ಬರ್ತಿರ್ಲಿಲ್ಲ. ಅದು ನಾನು ಒಂದು ಯೋಚನೆ ಮಾಡಿದೆ, ಸಣ್ಣ ವಯಸ್ಸಲ್ಲಿ ಯೋಚನೆ ಮಾಡ್ತಿದ್ದು, ಈ ಸಿನಿಮಾ ನಾವು ನೋಡ್ತೀವಲ್ಲ, ಆ ಸಿನಿಮಾ ನೋಡಿದ್ರಲ್ಲ ಅವ್ರು ಬಂದು ಅಲ್ಲಿ ಪಾತ್ರ ಮಾಡ್ತಾರ. ಎಲ್ಲರಿಗೂ ಯಾವಾಗ್ಲೂ ಅವಾಗಿನವ್ರಿಗೆ ಅವಾಗ ಈ ಸಿನಿಮಾ ನಾವು ನೋಡಿ ಬಂದು ಈಚೆ ಕಡೆ ನನ್ನ ಫ್ರೆಂಡ್ಗಳಿಗೆಲ್ಲ ಕೇಳುವ, ಇವತ್ತು ಇವರು ರಾಜ್ಕುಮಾರ್ ಅವ್ರು ಬಂದು ಅಲ್ಲಿ ಹೊರಟೋಗ್ಬಿಟ್ಟವ್ರೆ, ಅವ್ರು ಹೋಗೋದ್ರೊಳಗೆ ನಾವು ಹೋಗ್ಬಿಡೋಣ ಜಲ್ದಿ ಮಾಡೋದು. ಆ ತರ ಇತ್ತು. ನಾವಿವಾಗ ನಾವು ನಾಟಕ ನೋಡ್ತಿದ್ವಲ್ಲ, ನಾಟಕ ಹಿಂದೆಗಡೆ ಪಾತ್ರ ಮಾಡ್ತಿದ್ರಲ್ಲ, ಹಿಂದೆಗಡೆ ಪಾತ್ರ ನಾವು ಅದೇ ತರ ನಾವು ಸಿನಿಮಾ ತಿಳ್ಕೊಂತ ಇದ್ವಿ ಸಣ್ಣ ವಯಸ್ಸೊಳಗೆ. ಕರೆಕ್ಟ್. ರಾಜ್ಕುಮಾರ್ ಅವರು ಬರ್ತಿದ್ರು, ಅವರೆಲ್ಲ ಅಮ್ಮ ಬರ್ತಿದ್ರು, ಇವ್ರು ಬರ್ತಿದ್ರು, ಇವರೆಲ್ಲ ಬರ್ತಿದ್ರಲ್ಲ, ಅವರೆಲ್ಲ ಬಂದು ಹೊರಟೋಗ್ಬಿಡ್ತಾರೆ. ನಾವು ಹೋಗೋದ್ರೊಳಗೆ ಹೋಗ್ಬಿಡೋದು ನಡ್ರಿ ಅಂತ ನಾವು ಹುಡುಗರೊಳಗೆಲ್ಲ ಹೇಳ್ಕೊಂಡ್ಬಿಡ್ತಾ ಇದ್ದು. ಹುಡುಗರೊಳಗೆ ಹೋಗ್ಬಿಟ್ಟು ನಾವು ಅವಾಗ ಹೋಗಿ ಸಿನಿಮಾ ನೋಡ್ಕೊಂಡು ಆಮೇಲೆ ಬಂದು ಈಚೆ ಕಾಯ್ಕೊಂಡಿರೋರು, ಬರ್ತಾರಿರು ನೋಡೋಣ ಅಂತ. ಯಾರು ಬರ್ತಿರ್ಲಿಲ್ಲ. ಇಂಥ ಒಂದು ಅಂದ ಇತ್ತು ಆ ಟೈಮಲ್ಲಿ, ಯಾರು ಬರ್ತಿರ್ಲಿಲ್ಲ. ಅವಾಗ ನಾವು
ಅಣ್ಣ ಅಣ್ಣ ಇವರು ರಾಜ್ಕುಮಾರ್ ಅವ್ರು ಬರ್ತಾರಲ್ಲ ಒಳಗಡೆ ಇದ್ದಾರಲ್ಲ ಇವರು ನಾವು ಅವ್ರಿಗೆಲ್ಲ ಆ ಒಂದು ಬಾಂಧವ್ಯ ಇತ್ತು ಅವಾಗ. ಆಮೇಲೆ ಹಂಗೆ ಬರ್ತಾ ಬರ್ತಾ ನಾವು ಏನೋ ಅಣ್ಣವ್ರ ಮೇಲೆ ಭಾರಿ ವಿಶ್ವಾಸ ಇತ್ತು. ಬಟ್ ಇನ್ನೊಂದು ವಿಚಾರ ಅಲ್ಲಿ ಮಧ್ಯದಲ್ಲಿ ಕೇಳಿದೆ ನಾನು, ನಿಮ್ಮ ತಾತ ಅವರು ಮತ್ತೆ ಅಣ್ಣವರು ಇಬ್ರು ಗುಬ್ಬಿ ಕಂಪ್ನಿಯಲ್ಲಿ ಭೇಟಿ ಆಗಿದ್ರು ಅಂದ್ರೆ ಅಲ್ಲಿ connection ಇತ್ತು. ಭೇಟಿಯಾಗಿದ್ದಾರೆ. ಹೇಗೆ ಸರ್ ಅದು? ಅವರು ನನ್ಗೆ ಅಷ್ಟು ಅನುಭವ ಇರ್ಲಿಲ್ಲ. ಬಟ್ ಅಣ್ಣವ್ರು ನಮ್ಮ ತಾತ ಅವ್ರು ಭೇಟಿ ಆಗದ ಅವರು ಅಣ್ಣವ್ರಿಗೆ ಸೀನ್ಸ್ ಎಲ್ಲ ಹಾಕ್ಬಿಡ್ತಿದ್ರಂತೆ, ಮೇಕಪ್ ಎಲ್ಲ ಮಾಡ್ತಿದ್ರಂತೆ. ಅವಾಗ ನನ್ಗೆ ಅಷ್ಟು ಇದಿರ್ತಿರ್ಲಿಲ್ಲ. ನಮ್ಮ ಅಪ್ಪರು ನಮ್ಮ ತಾತವರು ಹೇಳಿರು ಏನಂತ ಈ ವಿಷಯ ಎಲ್ಲ ಹೇಳೋರು. ಅವಾಗ ನಮ್ಮ ತಂದೆಯವರು ಹೇಳೋರು, ನಮ್ಮ ತಂದೆಯರು ಎತ್ಕೊಡೋದು ಎಲ್ಲ ಇದು ಮಾಡೋರು ಮಾಡ್ತಾ ಇದ್ರಂತೆ. ಅವಾಗೆಲ್ಲ ಮಾಡ್ತಾ ಇದ್ರಂತೆ ಗುಬ್ಬಿ ಕಂಪ್ನಿ ಒಳಗೆ. ಅವಾಗ ಅಷ್ಟು ನಮ್ಗೆ ನೆನಪಿಲ್ಲ, ಮ್ಯಾರೇಜ್ ಇಲ್ಲ. ಬಟ್ ಒಟ್ನಲ್ಲಿ ನಿಮ್ಮ ಕುಟುಂಬಕ್ಕೂ ರಾಜ್ಕುಮಾರ್ ಅವ್ರಿಗೂ ನಿಮಗಿಂತ ಮೊದಲು ನಿಮ್ ತಾತನ ಕಾಲದಿಂದ ನಂಟೈತೆ ಅಲ್ವಾ? ಬಟ್ ಅವಾಗೆಲ್ಲ ಈ ಮಾಧ್ಯಮಗಳು ಅವು ಏನು ಬರ್ತಿರ್ಲಿಲ್ಲ. ನಾವೇ ಹೇಳ್ಕೊಂತ ಇದ್ರು, ಇವ್ರು ಅವ್ರಿಗೆ ಹೇಳ್ಕೊಂತ ಇದ್ರು. ಅದು ಹೇಳ್ಕೊಂಡು ಬರ್ತಾ ಇದ್ರು ಅಷ್ಟೇನೆ. ಹೇಳ್ಕೊಂಡವ್ರು ಮರ್ತ್ಬಿಡೋರು. ಯಾಕೆಂದ್ರೆ ಒಂದ್ ಊರ್ಗೊಂದ್ ಗೌಡ ಅಂತ ಇರ್ಬೇಕಾತೈತೆ ಅಲ್ವರ, ಊರ್ಗೊಂದ್ ಗೌಡ್ರು, ಒಂದ್ ಪಟೇಲ್ರು, ಒಂದ್ ಚೇರ್ಮನ್ರು ಅಂತ ಇರ್ತಿತ್ತಲ್ಲ, ಆತರ ಒಂದ್ ಸಮಿತವಾಗಿ ಒಂದ್ ಇದಿತ್ತು ಅವಾಗ. ಅವಾಗಿನ ಪದ್ಧತಿ ಜೀವನ ತುಂಬಾ ಇದಿತ್ತು. ನನ್ನತ್ರ ಈ ಹಳೆ ಫೋಟೋಗಳೆಲ್ಲ ಇದಾವೆ. ನಮ್ಮ ಅಪ್ಪಾಜಿ ಇದ್ದಿದ್ದು, ನಮ್ಮ ತಾತ ಇದ್ದಿದ್ದು ಎಲ್ಲ ಫೋಟೋಗಳೆಲ್ಲ ಇದಾವೆ ನನ್ನ ಹತ್ರ. ಮನೇಲಿ ಇದ್ದಾವೆ ಎಲ್ಲ ಫೋಟೋಗಳೆಲ್ಲ ತರದು. ಈಗಿನ ಕಾಲದಲ್ಲಿ ನಾವು ಅದು ಹೇಳಿದ್ರು ಜನ ಒಂಥರ ನಂಬಲ್ಲ. ಕೆಲವರು ವಿಷಯದಲ್ಲಿ ಗೊತ್ತಿರುತ್ತೆ. ಈಗ ನಮ್ಮ ಬಾಲಕೃಷ್ಣ ಅವರು, ನರಸಿಂಹರಾಜ್ ಅವರು, ಆಮೇಲೆ ಮತ್ತೆ ಹಳೆ ಕಲಾವಿದರಲ್ಲ, ಹಳೆ ಎಂ ಇ ರಾಜಮ್ಮನವರು, ಇವರು ಪಂಡ್ರಿಬಾಯಿನವ್ರು ಇಲ್ಲೇ ಇದ್ದಿದ್ದು, ಹತ್ರನೇ ಇದ್ದಿದ್ದು, ನಮ್ಮನೆ ಹತ್ರನೇ ಇದ್ದಿದ್ದು. ಇವರೆಲ್ಲರೂ ಗೊತ್ತಿರೋ. ನಮ್ಮ ಅತ್ತೆಯರು ಏನ್ ಮಾಡೋರು, ಒಂದ್ಸರಿ ಒಂದ್ ದಿವಸ 2-3 ಸರಿ ಅವರು ನಮ್ಮ ಇವರು ರಾಜಮ್ಮನವ್ರು ಏನ್ ಮಾಡಿದ್ರು, ಒಂದ್ಸರಿ ಮೆಡ್ರಾಸಿಗೆ ಕರ್ಕೊಂಡು ಹೋಗಿದ್ರು 1-2-3 ಸರಿ. ಎಂ ವಿ ರಾಜಮ್ಮನವರು ಅಲ್ಲಿ ಕರ್ಕೊಂಡೋಗಿ ಮೆಡ್ರಾಸಿಗೆ ಕರ್ಕೊಂಡು ಹೋಗಿದಾಗ ಎಲ್ಲ ತೋರ್ಸಿದ್ರು ನನ್ಗೆ. ಅವಲೇ ನಾನು ಅಣ್ಣವ್ರ ಮನೆಯಲ್ಲ ಅದೆಲ್ಲ ನೋಡ್ತಿದ್ದೆ ಅವಾಗೆಲ್ಲ. ಅವಾಗ ನನ್ಗೆ ಅಷ್ಟು ನೋಡ್ಕೊಂಬಿಡು, ಊಟ ಮಾಡಿ ಅಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಹೋಗಿದ್ದೀರಿ? ಟ್ರೈನಲ್ಲಿ ಟ್ರೈನ್ ಅವಾಗ ಕರ್ಕೊಂಡೋಗಿ ಎಲ್ಲ ತೋರ್ಸಿದ್ರು ಪಾಪ. ತೋರ್ಸೋದ್ಗೆ ನಾನೆಲ್ಲ ನೋಡ್ಕೊಂಡೆಲ್ಲ ಬಂದೆ ನಾನು. ನನ್ಗೆ ಮೆಡ್ರಾಸ್ ಗಿದ್ರಾಸ್ ಅವೆಲ್ಲ ಏನು ನಮ್ಗೆ ಅನುಭವ ಇಲ್ಲ, ದುಡ್ಡಿಲ್ಲ, ನಮ್ಮ ಹತ್ರ ಏನು ಅನುಭವ ಇಲ್ಲ. ಟ್ರೈನಾಗ ಕರ್ಕೊಂಡು ಹೋಗೋರು, ಇದ್ ಮಾಡೋರು, ಅವೆಲ್ಲ ಮಾಡ್ಕೊಂಡು ನಾವ್ ಇದೇ ಮನೆ ಅದೇ ಮನೆ ಅಂತ ನಮ್ಗೇನು ಅವಾಗೇನು ಅನುಭವ ಆಗ್ಲಿಲ್ಲ. ನಾವು ಯಾವಾಗ ನಮ್ಮ ಇದು ಬಂದಾಗ ಅವಾಗ ನಾವು ಅಣ್ಣವ್ರ ಮನೆ ನಾವು ನೋಡಿ. ಅವಾಗ ನಮ್ಗೆ ನಾವೇನು ಓದಿಲ್ಲ. ಕರೆಕ್ಟ್. ನಾವೇನು ಓದಿಲ್ಲ ಪಡೆದಿಲ್ಲ. ನಾವೇನು ಆ ಓದಿಲ್ಲ ಪಡೆದಿಲ್ಲ ನಮ್ಗೆ ಏನ್ ಗೊತ್ತಾಗ್ತೈತೆ. ಆ ಥರ ಒಂದು ಮಾಡ್ಕೊಂಡಲ್ಲಿ ನಾವು ಬಂದು ಅಣ್ಣವ್ರ ಮನೇಲಿ ಹೆಂಗೋ ಬಂದು ಸೇರ್ಕೊಂಡು ಅಣ್ಣವ್ರ ಜೊತೆಲಿ ಇದ್ದು ಅಷ್ಟೇದಲ್ಲಿ ಪಾಪ ನನಗೆ ದೇವ್ರ ಸಮಾನ. ಅಪ್ಪಾಜಿ ನನಗೆ ದೇವರೇ. ನಾನು ನೋಡಿ ನನ್ನ ಮನೆಯೊಳಗೆ ನಾನು ದೇವರೇ, ನಾನು ಪೂಜೆ ಮಾಡ್ತಾ ಇದ್ದೀನಿ. ಅಪ್ಪಾಜಿ ಅಮ್ಮ ಹೆಂಗೆ ನನಗೆ ದೇವ್ರು ಇದ್ರು ಅದೇ ಥರ ನನಗೆ ದೇವ್ರ ಒಳ್ಳೇದು. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಅಣ್ಣವ್ರು ನಿಮಗೆ ಹೇಳ್ತಿದ್ರು ಅನ್ನೋದು. ಹೌದೌದು. ನಾನು ಅವಾಗಲೇ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಮಲ್ಲೇಶ್ವರಂ ಅಲ್ಲಿ ಒಂದು ಹಣ್ಣಿನ ಅಂಗಡಿ ಅಲ್ಲಿಗೂ ಕೂಡ ಅಲ್ಲಿ ಇದೊಂದು ಅಲ್ಲ ಐತ್ರಲ್ಲ, ಅಲ್ಲಿಂದ ನಾನು ಏನ್ ಮಾಡ್ಬಿಟ್ಟೆ, ಅಲ್ಲಿ ಯಶವಂತಪುರದಲ್ಲಿ ಅದು ಮಾಡ್ಕೊಂಡು ಹಂಗೆ ಬಂದು ಅಲ್ಲಿ ಏನಾಯ್ತು ಸ್ವಲ್ಪ ಒಂಚೂರು ನಮ್ಗೆ ಅಲ್ಲಿ ತರಕಾರಿ ಮಂಡಿಗಳೆಲ್ಲ ಎತ್ಬಿಟ್ರು. ಆ ತರಕಾರಿ ಮಂಡಿಗಳೆಲ್ಲ ಎತ್ಬಿಟ್ರು, ಸ್ವಲ್ಪ ಎಲ್ಲ ಅದು ಇದು ಏನೋ ನಡೀತಲ್ಲ. ಆಮೇಲೆ ಬಂದು ಮಲ್ಲೇಶ್ವರಮಲ್ಲಿ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡೆ. ಆ ಹಣ್ಣಿನ ಅಂಗಡಿ ಇಟ್ಕೊಂಡು ಅವಾಗ ಫೋಟೋಗಳೆಲ್ಲ ತಂದು ನಾನು ಹಣ್ಣಿನ ಅಂಗಡಿ ಒಳಗೆ ಫುಲ್ಲು ಫೋಟೋಗಳೆಲ್ಲ ಹಿಂಗ ಆಗ್ತಾ ಇದ್ದೆ. ಅಣ್ಣವ್ರದ್ದು ನಾನು ಇಳಿಸ್ಕೊಂಡಿರೋ ಫೋಟೋಗಳು, ಅಲ್ಲೆಲ್ಲ ಫೋಟೋಗಳೆಲ್ಲ ಇಲ್ಲಿಂಗೆಲ್ಲ ಆಗ್ತಾ ಇದ್ದೆ. ಆ ಹಣ್ಣಿನ ಅಂಗಡಿನ ಇಟ್ಕೊಂಡಿರೋ ಟೈಮಲ್ಲಿ ಅಮ್ಮ ಒಂದೊಂದು ಟೈಮ್ ಬರೋರು, ಪಾರ್ವತಮ್ಮವರು. ಆ ಪಾರ್ವತಮ್ಮವರು ಅಮ್ಮ ಬಂದಾಗ ಏನ್ ಮಾಡಿದ್ರು, ಅಲ್ಲಿ ನಮ್ಮ ಡ್ರೈವರ್ ಕೈಲಿ ಹೇಳ್ಕೊಳ್ಸಾರ. ಅವಾಗ ನಮ್ ಗೋಪಿ ಅಂತ ಇದ್ದು, ಆ ಗೋಪಿ ಅಂತ ಅವ್ರ ಕೈಲಿ ಹೇಳ್ಕೊಳ್ತಾರೆ, ಹೋಗೋಣ ರಾಜನ್ ಕರ್ಬಿಟ್ಪ. ಅವಾಗ ಅಮ್ಮ ಅಂದ್ರೆ ನಾನು ಬಟ್ಟೆ ತೊಗೊಂಬ ಬಾರೋ ಅನ್ನೋರು. ಅಮ್ಮ ಸರಿಮ್ಮ ಬರ್ತೀನಿ ಅಂತಿಲ್ಲ. ಅಲ್ಲಿ ಒಂದು ಹಿಡ್ಸ್ಕಿಂಗ್ ಅಂತ ಅಂಗಡಿ ಇತ್ತು. ಆ ಅಂಗಡಿಗೆ ಹೋಗಿ ಅಮ್ಮನ ಜೊತೆಲಿ ಹೋಗ್ಬರ್ತಾ ಇದ್ದೆ. ಅಮ್ಮನೂ ನನ್ಗೆ ಅಷ್ಟೇ ಪ್ರೀತಿ ಭಾವನೆಯಲ್ಲಿ ನನಗೆ ತಾಯಿ ಸಮಾನ. ಆ ಭಾವನೆ ಸಮಾನ ನಾನು ಇವತ್ತೂ ನನ್ನ ತಂದೆ ತಾಯಿ ಮೊದಲನೇರು, ಎರಡನೇರು ನನ್ನ ತಂದೆ ತಾಯಿ ಅಂತ ಹೇಳ್ಬೋದು ನಾನು. ಆವಾಗ ಅಮ್ಮ ಬರೋರು, ಇದು ಮಾಡೋರು. ಆಮೇಲೆ 1-2-3 ಸರಿನೂ ಅಪ್ಪಾಜಿನ ಬಂದು ನೋಡಿ ಹೇಳಿ ಅಂಗಡಿ ನೋಡ್ಬಿಟ್ಟು ಸಂತೋಷ ಪಟ್ಬಿಟ್ಟು ಆವಾಗ ಹೇಳೋರು. ಅಲ್ಲಿ ಹೋಗಿ ನಾನು ಆ ಕಾರೊಳಗೆ ನೋಡಿದಾಗ ಹೇಳೋರು, ಏನ್ರಿ ಏನ್ ಮಾಡಿದ್ದೀರಾ, ಏನ್ ಅಂಗಡಿ, ಹಣ್ಣಿನ ಅಂಗಡಿ ಅಲ್ವಾ ಅನ್ನೋರು. ಊನಪ್ಪಾಜಿ ಅಂತ ಇದ್ದು. ಏನೇನ್ ಮಾಡಿರ್ತೀರಾ ಅನ್ನೋರು. ನಾನು ಮಲ್ಗೊಬ್ಬ, ಬೈಗನ್ಪಲ್ಲಿ ಹಣ್ಣಲ್ಲಿ. ಹೌದಾ ಅಂತ ಎಲ್ಲ ಹೇಳಿದ್ರು. ಆಮೇಲೆ ಕೆಲವು ಟೈಮ್ ನಾನು ಅದನ್ನು ಹಣ್ಣನ್ನು ನಾನು ತಗೊಂಡೋಗಿ ಅಪ್ಪಾಜಿ ಇದರೊಳಗೆ ನಾನು ಕೊಡ್ತಾ ಇದ್ದೆ. ನಮ್ಮ ಅಪ್ಪು ಸಾರು ಕಾಸು ಕೊಟ್ಬಿಡ್ತಾ ಇದ್ರು. ಆ ಹಣ್ಣು ತಗೊಂಡೋಗಿ ಮನೆಗೆ ಕೊಟ್ಟಾಗ ಅಣ್ಣವ್ರು ಎಷ್ಟು ಸಂತೋಷ ಅಂತ ಹೇಳೋರು. ತುಂಬಾ ಚೆನ್ನಾಗಿತ್ತು ಹಣ್ಣು ಅಂತ ಹೇಳೋರು. ಇದೆಲ್ಲ ನಾನು ಮಾಡ್ತಾ ಇದ್ದೆ. ಆ ಫೋಟೋ ಬಂದಾಗ ನನ್ನ ಅಂಗಡಿ ಹತ್ರ ಪ್ರತಿಯೊಬ್ಬರು ಕಲಾವಿದರು ಬರೋರು. ಜಗ್ಗೇಶ್ವರ್ ಬರೋರು. ಇವತ್ತು ಜಗ್ಗೇಶ್ವರ್ ಇದಾರಲ್ಲ, ಅಲ್ಲಿ ಬಂದು ನಮ್ಮ ಜಗ್ಗೇಶ್ವರು ನಮ್ಮ ಅಂಗಡಿ ಪಕ್ಕದಲ್ಲಿ ನಿಂತ್ಕೊಡೋರು. ಅಭಿಜಿತ್ ಅವರು, ಜಗ್ಗೇಶ್ ಅವರು,
ಚರಣ್ ರಾಜು, ಇವರೆಲ್ಲ ನಮ್ಮ ಅಂಗಡಿ ಹತ್ರ ಅಲ್ಲಿ ಬಂದು ಬರೋರೆಲ್ಲ. ಇವತ್ತು ನನ್ಗೆ 7ನೇ ಕ್ಲಾಸ್ ಅಂಗಡಿ ನನ್ಗೆ ಜ್ಞಾಪನ ಆಯ್ತು. ಅಲ್ಲಿ ಬಂದು ಎಲ್ಲ ಬಂದು ನಿಂತ್ಕೊಂಡು ನೋಡೋರು. ಅಲ್ಲಿ ಒಂದು TCH ಕಾಲೇಜ್ ಇತ್ತು ಕೆಳಗಡೆ, ಏನೇಳಿ ಆ ಕಾಲೇಜ್ ಇತ್ತು. ಅಲ್ಲಿ ಬಂದು ಮಾತಾಡ್ಕೊಂಡು ಇವ್ರದೇ ಒಂದು ಟೀಮ್ಗಳು ಆಗೋದು. ಆ ಟೀಮ್ಗಳೆಲ್ಲ ಅಲ್ಲಿ ಇರೋರು 7ನೇ ಕ್ರಾಸಲ್ಲಿ, ಮಲ್ಲೇಶ್ವರಂ 7ನೇ ಕ್ರಾಸು, ಅಲ್ಲಿ ಟೀಮ್ ಆಗೋರು. ಅಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ವಿಜಯ ಭಾಸ್ಕರ್ ಮನೆ ಇತ್ತು. ಮ್ಯೂಸಿಕ್ ಡೈರೆಕ್ಟರ್ ವಿಜಯ ಭಾಸ್ಕರ್, ಗೊತ್ತಾಯ್ತು, ಅವ್ರದ್ದು ಮನೆ ಅದು, ನಾನಿದ್ದೆ. ಆಮೇಲೆ ಈ ಕಡೆ ನಾನಿಕ್ಕಿದ್ದ ಅಂಗಡಿ ಪುಟ್ಟಸ್ಕುಮಾರ್ ಅವ್ರದ್ದು ಅಂಗಡಿ ಇದ್ದಿದ್ದು ಪುಟ್ಟಸ್ಕುಮಾರ್ ಅವ್ರದ್ದು. ನಾನು ಅಂಗಡಿ ಇಟ್ಟಿದ್ದು ಪುಟ್ಟಸ್ಕುಮಾರ್. ವಿಜಯ ಭಾಸ್ಕರ್ ಅವರು ಬರೋರಲ್ಲಿ. ಅವಾಗ ನಾನು ಆ ಫೋಟೋ ನೋಡ್ಬಿಟ್ಟು ವಿಜಯ ಭಾಸ್ಕರ್ ಅವ್ರು ನೋಡೋರು. ಅವಾಗ ಹೇಳೋರು ಆ ಫೋಟೋಗಳೆಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿ ಅಂತಾರೆ. ಅವ್ರು ಒಂದು ಟೈಮ್ ಹೇಳೋರು, ಈ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇವತ್ತು ಮ್ಯೂಸಿಕ್ ಐತೆ ಬಂದ್ಬಿಡಪ್ಪ ಅನ್ನೋ. ಅಲ್ಲಿ ಹೊಟ್ಟೋಗ್ಬಿಡಿವಿ ನಾನು. ಅದೆಲ್ಲ ನೋಡ್ಬಿಟ್ಟು ಹೇಳ್ಬಿಡೋರು ಬಂದ್ಬಿಡಪ್ಪ. ಅವ್ರ ತಮ್ಮನೂ ಅಲ್ಲೇ ಇದ್ರು, ಯಾರು ವಿಜಯ ಭಾಸ್ಕರ್. ಮೆಡ್ರಾಸ್ ಅಲ್ಲೂ ಇದ್ರು, ಇಲ್ಲೂ ಬರ್ತಾ ಇದ್ರು. ಚಿತ್ರರಂಗ ಅಲ್ಲೇ ಇತ್ತಲ್ಲ, ಎರಡು ಕಡೆ ಓಡಾಡ್ತಾರೆ. ವಿಜಯ ಭಾಸ್ಕರ್ ಅವರು ಅವ್ರ ತಮ್ಮರು ಕೃಪಾನಂದ ಅಂತ ಹೇಳಿ, ಯಾರು ವಿಜಯ ಭಾಸ್ಕರ್ ಅವ್ರ ತಮ್ಮ ಕೃಪಾನಂದ ಅಂತ ಹೇಳಿ, ಅವರು ಅಂಗಡಿಯೊಳಗೆ ಅಲ್ಲಿ ನಮ್ಮನೆ ಪಕ್ಕದಲ್ಲಿ ಅವ್ರು ಇರ್ತಾ ಇದ್ರು. ಅವರು ಒಂದ್ಸರಿ, ರಾಜು ಅವರೇ ಇವತ್ತು ನಮ್ಮ ಅಣ್ಣವ್ರು ಹೇಳಿದ್ರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆ ಸಾಂಗ್ ಇದೈತಂತೆ, ಹೋಗಪ್ಪ ಅಲ್ಲಿ ಅಂದ್ಬಿಡೋರು. ಹೋಗ್ಬಿಡಿ ನಾನು ಅಲ್ಲೋಗಿ. ನನಗೆ ಅದೊಂದು ಸಣ್ಣ ವಯಸ್ಸಿಂದಲೂ ಚಿತ್ರರಂಗ ಅಣ್ಣವರು ಅನ್ನೋದು ನನಗೆ ಒಂದು ಭಾವನೆನೇ ಅದೇ ಬಂದ್ಬಿಡ್ತಾನೆ. ಇವತ್ತವರೆಗೂ ನಾನು ಯಾವ ಆಸ್ತಿನೂ ಮಾಡಿಲ್ಲ, ಯಾವ ಮನೆ ಮಠನೂ ಮಾಡಿಲ್ಲ, ನಾನು ಯಾವ್ದು ಆಸ್ತಿ ಮಾಡಿಲ್ಲ. ನನ್ನ ಮಕ್ಳು ನನ್ಗೆ ಆಸ್ತಿ, ನನ್ನ 2 ಮಕ್ಳು ನನ್ಗೆ ಆಸ್ತಿ. ಅಲ್ಲಿ ನಿಮ್ ಪಕ್ಕದಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದೀವಿ. ನೀವು ಹಣ್ಣಿನ ಅಂಗಡಿ ಪಾರ್ವತಮ್ಮ ಅವ್ರು ಬರ್ತಿದ್ರು, ರಾಜ್ಕುಮಾರ್ ಅವ್ರು ಬರ್ತಿದ್ರು ಮಲ್ಲೇಶ್ವರಕ್ಕೆ ಅಂತ ಹೇಳ್ತಾ ಇದ್ರಿ. ಆಗ್ಲೇ ಮಾತಾಡ್ತಾ ಇರ್ಬೇಕ್ರಿ, ಕ್ಯಾಮ್ರಾ ನೀವು ತೋರಿಸಿದಾಗ ಅದನ್ನ ಯಾಕೆ ಅಲ್ಲಿ ಇಟ್ಟೆ ಅಂದ್ರೆ ಅದ್ರದ್ದೊಂದು ರಿಕಾಲ್ ಮಾಡ್ಬೇಕು ಅಂತ. ಆ ಕ್ಯಾಮ್ರಾನ ಮಲ್ಲೇಶ್ವರಂ ಅಲ್ಲಿ ರಾಜ್ಕುಮಾರ್ ಅವರು ನಿಮ್ಮ ಅಂಗಡಿಗೆ ಬರುವಾಗ ಕೊಟ್ಟಿದ್ದು ಅಂತ ಹೇಳಿದ್ರಿ. ಏನ್ ಮೆಮೊರೀಸ್ ಇದೆ ಅದ್ರ? ನಾನು ಅಣ್ಣವ್ರ ಮನೆಯೊಳಗೆ ಯಾವಾಗ್ಲೂ ಹೋಗ್ತಾ ಇದ್ದೆ. ಒಂದ್ 20 ಜನ 15 ಜನ ಈಚೆಡೆ ಬಂದು ನಿಂತ್ಕೊಂಡ್ಬಿಡಿದ್ರು. ಅಲ್ಲಿ ನಿಂತ್ಕೊಂಡ್ಬಿಡೋವಾಗ ನಾನೇನ್ ಮಾಡಿ ಹೋಗ್ತಾ ಇದ್ದೆ. ಹೋಗಿ, ಅಪ್ಪಾಜಿ ನಿಮ್ಮ ಅಭಿಮಾನಿಗಳು ಬಂದವ್ರೆ ಒಳಗಡೆ, ಆಚೆ ಕಡೆ ನಿಂತವ್ರೆ, ಬನ್ನಿ ಅಪ್ಪಾಜಿ. ಅವಾಗ ಹೌದಾ, ಅವ್ರಿಗೆ ಕರೆದ್ಬಿಟ್ಟು ಪಾಪ ಜ್ಯೂಸ್ ಕೊಡಿ, ಮಜ್ಜಿಗೆ ಕೊಡಿ ಅನ್ನೋರು. ಹುಡುಗರಿಗೆ ಪಾಪ ಬಿಸ್ಲ ಬಂದು ನಿಂತ್ಕೊಂಡಿರೋರಿಗೆ ಆತರ ಒಂದು ನೋವು. ಆ ನೋವನ್ನ ಅಪ್ಪಾಜಿ ಅದನ್ನ ವಹಿಸ್ಕೊಂತ ಇದ್ರು. ಆ ನೋವನ್ನ ಅದನ್ನ ಹೇಳ್ತಾ ಇದ್ರು. ಅಭಿಮಾನಿಗಳು ಬಂದವ್ರೆ ಅನ್ನೋ ಕರೆದ್ಬಿಟ್ಟು ಅವ್ರಿಗೆ ಮಜ್ಜಿಗೆನು ಜ್ಯೂಸ್ ಏನಾದ್ರು ಕೊಡಿ ಅನ್ನೋರು. ನಾವು ಕರೆದ್ಬಿಟ್ಟು ಎಲ್ಲಾರು ಒಳಗಡೆ ಜ್ಯೂಸ್ ಕೊಟ್ಟು ಹುಡ್ಬಿಟ್ಟು ಆಮೇಲೆ ಈಚೆ ಕಡೆ ಬಂದ್ರೆ, ಅಣ್ಣವ್ರು ಬರ್ತಾರೆ, ಈಗ ಬರ್ತಾರ ರಾಜು ಅವರೇ, ಬರ್ತಾರೆ ಇರಪ್ಪ, ಬರ್ತಾರೆ ಹೇಳಿದೀನಿ, ಬರ್ತಾರೆ ಇರು ಅಂತಾರೆ. ಅವಾಗ ಅಣ್ಣವ್ರು ಏನ್ ಮಾಡ್ರು, ಬರೋರು ಆ ಗಣಪತಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು, ಏನ್ರಪ್ಪ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ, ಓಹೋ ನೀವ್ ಯಾವೂರಿಂದ ಬಂದ್ರಿ ಅಂತ ಎಲ್ಲಾ ತರ ಮಾತಾಡೋರು ಅಣ್ಣವ್ರು. ಅವಾಗ ಆ ಫೋಟೋ ಹೇಳ್ಸ್ಬೇಕಣ್ಣ, ಆ ಫೋಟೋ ಯಾರಾದ್ರು ಕ್ಯಾಮ್ರಾದವ್ರು ಕರ್ಕೊಂಬರಕ್ಕಿಲ್ವ್ರಾ ಅಂತ ಹಿಂಗೆ ಹೇಳ್ತಾ ಇದ್ರು. ಕೆಲವರು ಏನ್ ಮಾಡೋರು, ಅಲ್ಲಿ ಬರೋರು ಕ್ಯಾಮ್ರಾದವ್ರು ಒಬ್ಬೊಬ್ರು ಬಂದ್ಬಿಡೋರು. ಆ ಬಂದ್ಬಿಟ್ಟು ಅಭಿಮಾನಿಗಳಿಗೆ ಈ ಫೋಟೋ ತೆಗೆದ್ಬಿಟ್ಟು ಹೊಟ್ಟೋಗ್ಬಿಟ್ಟು ಫೋಟೋನೇ ಕೊಡ್ತಿರ್ಲಿಲ್ಲ, ಹೊಟ್ಟೋಗ್ಬಿಡೋರು. ಅವಾಗ ತೆಗೆದು ಸುಮ್ಮನೆ ಹೊಟ್ಟೋಗ್ಬಿಡೋರು. ಪಾಪ ಆ ಹುಡುಗರು ಪಾಪ ಅದೊಂದು ಸಾಯಂಕಾಲ ಬಂದ್ಬಿಟ್ಟು, ಅಣ್ಣ ಫೋಟೋ ತೆಗಿಸಿದೆ ಇಲ್ಲಿ ಕೊಡಿ ಅಣ್ಣ ಅನ್ನೋದು. ನನ್ನ ಹತ್ರ ಕೇಳಿದ್ರು, ನಾನು ನಮ್ಮ ಹತ್ರ ನಮ್ಗೆ ಗೊತ್ತಿಲ್ಲಪ್ಪ, ಅವ್ರು ಬರ್ತಾರೋ ಕ್ಯಾಮ್ರಾದವ್ರು ಬರ್ಲಿಲ್ಲ, ಅವ್ನು ಯಾರೋ ಒಬ್ಬ ಬರೋರು. ಅವ್ರು ಬರಾಗ ಅವನ ಹತ್ರ ಫೋಟೋ ಇಸ್ಕೊಂಡು ಒಂದೊಂದು ಕೊಡ್ತಿದ್ದೋ, ಇಲ್ಲಾಂದ್ರೆ ಬರ್ತಿರಲಿಲ್ಲ. ಈ ಥರ ಅಭಿಮಾನಿಗಳು ಬರ್ತಾ ಇದು ಮಾಡ್ರು. ಅಣ್ಣವ್ರು ಏನು ಮಾಡ್ಬಿಟ್ರು, ಒಂದ್ಸರಿ ಎಲ್ಲ ಹಿಂಗೆ ಬಂದು ಫೋಟೋ ಕೊಡಿ ಅಂತ ಕೇಳ್ತಾರಲ್ಲ ಅನ್ನೋರು. ಆಮೇಲೆ ಒಂದು ಚಿಕ್ಕದೊಂದು ಕ್ಯಾಮ್ರಾ ಇತ್ತು, ಸಣ್ಣದೊಂದು ಕ್ಯಾಮ್ರಾ. ಆ ಸಣ್ಣ ಕ್ಯಾಮ್ರಾನ ಇಷ್ಟೇ ಇದ್ದಿದ್ದ ಕ್ಯಾಮ್ರಾ. ಆ ಕ್ಯಾಮ್ರಾನ ಏನ್ ಮಾಡ್ಬಿಟ್ರು, ನನ್ನ ಕೈ ಕೊಟ್ರು, ಇದನ್ನ ನೀವು ತೆಗಿರಿ, ಫೋಟೋನ ತೆಗೆದ್ಬಿಟ್ಟು ಇದ್ ಮಾಡಿ ಅಂತ. ನನ್ಗೆ ತೆಗಿಯಕ್ ಬರ್ತಿರ್ಲಿಲ್ಲ, ಫೋಟೋ ಕ್ಯಾಮ್ರಾ ತೆಗಿಯಕ್ಕೆ ಬರ್ತಿರ್ಲಿಲ್ಲ. ಆ ಹೆಂಗ್ ಇಟ್ಕೊಬೇಕು, ಏನ್ ಮಾಡ್ಬೇಕು ಅಂತ ನನ್ಗೇನು ಗೊತ್ತಿರ್ಲಿಲ್ಲ. ಅವಾಗಿನ ಕ್ಯಾಮ್ರಾ, ಅವಾಗ ಇಷ್ಟೇ ಇದ್ದಿದ್ದು ಕ್ಯಾಮ್ರಾ. ಆ ರೀಲ್ ಹಾಕಕ್ಕೂ ಗೊತ್ತಿರ್ಲಿಲ್ಲ, ಫೋಟೋ ತೆಗಿಯಕ್ಕೂ ಗೊತ್ತಿರ್ಲಿಲ್ಲ, ಏನೂ ಗೊತ್ತಿರ್ಲಿಲ್ಲ. ಅವಾಗ ಅಣ್ಣವ್ರು ಏನ್ ಮಾಡ್ರ, ಪಾರ್ಕ್ ಹತ್ರ ರಾಜು ಬನ್ನಿ ಅನ್ನೋರು, ಮಧ್ಯಾಹ್ನ ಫ್ರೀ ಟೈಮ್ನಲ್ಲಿ ಒಂದು ಟೈಮ್ ಏನ್ ಮಾಡಬೇಕು ಬನ್ನಿ ಅನ್ನೋರು. ಅಲ್ಲಿ ಹೇಳಿ ಪಜನ್, ಇದನ್ನ ನೋಡಿ ರೀಲ್ ಹಿಂಗ್ ಹಾಕ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿ ಅನ್ನೋರು. ನನ್ಗೆ ಹೆಂಗ್ ಮಾಡೋದು, ಏನ್ ಮಾಡೋದು ಅನ್ನೋರು. ಆಮೇಲೆ ಅವರೇ ರೀಲ್ ಹಾಕೋರು. ಆ ರೀಲ್ ಹಾಕ್ಬಿಟ್ಟು ಕ್ಯಾಮ್ರಾ ನೋಡಿ ಹಿಂಗ್ ಅದ್ಮಿ ಅನ್ನೋರು, ಹಿಂಗ್ ಅದ್ಮಿ ನಾನು ಹಿಂಗ್ ಇದ್ ಮಾಡಿ ಅನ್ನೋರು, ಹಿಂಗ್ ತೆಗಿರಿ ಅನ್ನೋರು, ಹಂಗ್ ತೆಗಿರಿ. ನನ್ಗೇನು ತೆಗಿಯಕ್ಕೆ ಬರ್ತಿರ್ಲಿಲ್ಲ. ಅಣ್ಣವ್ರೇ ಹೇಳೋರು ಹಿಂಗ್ ತೆಗಿ. ಆಮೇಲೆ ನಾನು ನಿಂತ್ಕೊಂಡು ಹಿಂಗ್ ತೆಗಿರಿ ಅನ್ನೋರು, ಹಿಂಗ್ ತೆಗಿರಿ ಅನ್ನೋರು. ಹೆಂಗ್ ತೆಗಿಯೋದು, ನಾನು ಅವರು ಹಿಂಗೆ ಇದನ್ನ ಹಿಡ್ಕೊಂಡ್ರೆ ಅವ್ರ ಮುಖನೇ ನೋಡ್ಬೇಕು. ನಾನು ಇಲ್ಲಿ ಇರೋದು ನಾನೇ ನಿಂಗೆ ಹೆಂಗ್ ಹಿಡಿತೈತೆ ಫೋಟೋ ಅಂತ ನಂಗೆ ಗೊತ್ತಿಲ್ಲ. ಹಿಂಗ್ ಹಿಡ್ಕೊಂಡ್ರೆ ಅವ್ರ ಮುಖನೇ ನಾನು ನೋಡೋದು. ನನ್ ಮುಖ ನೋಡ್ಬೇಕಾ ರಾಜು, ಹಿಂಗ್ ಫೋಟೋ ತೆಗಿಯಪ್ಪ ಅನ್ನೋರು. ನನ್ಗೇನು ಗೊತ್ತಿರ್ಲಿವಲ್ಲ. ಇವತ್ತು ನನ್ಗೆ ಕಲ್ಸ್ಕೊಟ್ಟವ್ರು ಅನ್ನದಾತರು. ಆಮೇಲೆ ಆ ಒಂದು ಕೊಟ್ಟಿದ್ದ ಬೆಲೆ ನಾನು ಅದನ್ನ ಕಲ್ತ್ಕೊಂಡು ಅದನ್ನ ಬಂದ ಅಭಿಮಾನಿಗಳಿಗೆ ಏನ್ ಬಂದಾಗ ನನ್ನಿಂದ ಅದು ಸ್ಟಾರ್ಟ್ ಆಯ್ತು. ನನ್ನಿಂದ ಅಲ್ಲಿ ಫೋಟೋ ಸ್ಟಾರ್ಟ್ ಆಯ್ತು. ಏನ್ ಸ್ಟಾರ್ಟ್ ಆಯ್ತು, ಬಂದವರನ್ನೆಲ್ಲ ನಾನೇ ನಿಲ್ಸ್ಬಿಡ್ತಾ ಇದ್ದೆ. ನಾನೇ ಅಲ್ಲಿಂದ ಹಿಡ್ಕೊಂಡು ಮನೆಯಿಂದ ಲೈನೇ ನಿಲ್ಲಿಸ್ಬಿಡ್ತಾ ಇದ್ದೆ. ಆ ನಿಲ್ಸ್ಬಿಟ್ಟಾಗ ಏನ್ ಮಾಡೋರು, ಅವಾಗ ಅಪ್ಪಾಜಿ ಏನ್ ಮಾಡೋರು, ಅಪ್ಪಾಜಿ ಬಂದಿದ್ದಾರೆ ಅಭಿಮಾನಿ, ಹೌದಾ
ನಡ್ರಿ ಬರ್ತೀನಿ ಅಂತ ಬಂದ್ಬಿಡೋರು. ಬಂದ ಮರದಡೆ ನಿಂತ್ಕೊಂಡ್ಬಿಡೋರು. ನಾನು ಫೋಟೋ ತೆಗೆದು ಬಿಡ್ತಾ ಇದ್ದೆ. ಫೋಟೋ ತೆಗೆದ್ಬಿಟ್ಟು ಒಬ್ಬ 5 ರೂಪಾಯಿ ಕೊಡ್ತಿದ್ದ, 2 ರೂಪಾಯಿ ಕೊಡ್ತಿದ್ದ, 10 ರೂಪಾಯಿ ಕೊಡ್ತಿದ್ದ. ಕೆಲವರು ಒಬ್ಬರು ಫೋಟೋ ದುಡ್ಡುಗಳೆಲ್ಲ ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾ ಇದ್ರು. ಅದನ್ನ ಹಂಗೇ ಕಂಟಿನ್ಯೂಟಿ ನಾನು ನಡ್ದೋಯ್ತು. ಅದಂಗೆ ಆಮೇಲೆ ಅದು ಆಗ್ತಾ ಇದ್ದಂಗೆ ಆ ಕ್ಯಾಮ್ರಾ ಒಂದ್ ಸ್ವಲ್ಪ ಕೆಟ್ಟೋಗ್ಬಿಡ್ತು, ನನಗೆ ಇದಾಕಿಲ್ಲ. ಆಮೇಲೆ ಒಂದ್ಸರಿ ಹೇಳ್ದೆ ಅಪ್ಪಾಜಿ ಈ ತರ ಹಿಂಗೆ ಐತೆ ಈ ಕ್ಯಾಮ್ರಾ ಇದಾಯ್ತು ಅಂತ. ಈ ಕ್ಯಾಮ್ರಾ ಕೊಡ್ಸಿದ್ರು. ಈ ಕ್ಯಾಮ್ರಾ ಕೊಡ್ಸಿದ್ರು ನೋಡಿ, ಇಲ್ಲ ಐತೆ ನೋಡಿ ಡಾಕ್ಟರ್ ರಾಜ್. ಈ ಕ್ಯಾಮ್ರಾನ ಕೊಡ್ಸಿದ್ರು. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.